ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೌರವ ಪಾಂಡವರ ಯುದ್ಧ ಸಿದ್ಧತೆ. ಕೌರವ ಪಾಂಡವರು ತಮಗೆ ಯುದ್ಧದಲ್ಲಿ ಸಹಾಯ ಮಾಡಬೇಕೆಂದು ಸಾಮಂತರಲ್ಲಿ ಕೇಳಿಕೊಂಡರು. ಆಹ್ವಾನ ಪತ್ರಗಳನ್ನು ಕಳಿಸಿದರು. ದೂತರನ್ನು ಕಳಿಸಿ ವಿಚಾರ ವಿನಿಮಯ ಮಾಡಿದರು. ದಾರಿಯಲ್ಲಿಯೇ ತಮ್ಮ ಕಡೆಗೆ ಸೇರಿಸಿಕೊಳ್ಳಲು ಆಕರ್ಷಣೆ ತೋರಿಸಿದರು. ಈಗಿನ ಪಂಜಾಬ್ ರಾಜ್ಯದ 5 ನದಿಗಳ ಪ್ರದೇಶವಾದ ಕುರುಜಾಂಗಣವು ಕೌರವರ ಬೀಡಾಗಿತ್ತು. ಪಾಂಡವರ ಸೇನೆಯು ಉಪಪ್ಲವ ನಗರದ ಬಳಿಯಲ್ಲಿ ಬೀಡು ಬಿಟ್ಟಿತ್ತು. ಪಾಂಡವರ ಪ್ರಾರ್ಥನೆಯಂತೆ ಮದ್ರದೇಶದ ರಾಜನಾದ ಶಲ್ಯನು, ನಕುಲ ಸಹದೇವರ ಸೋದರ ಮಾವನು, ತನ್ನ ಸೇನೆಯೊಂದಿಗೆ ಹಸ್ತಿನಾವತಿಯ ಕಡೆಗೆ ಬರುತ್ತಿದ್ದನು. ಆಗ ದುರ್ಯೋಧನನು ಅವರು ಬರುತ್ತಿದ್ದ ದಾರಿಯಲ್ಲಿ ರಮಣೀಯವಾದ ಸ್ಥಳಗಳನ್ನು ನೋಡಿ ಅಲ್ಲಿ ದಿವ್ಯ ಸುಂದರವಾದ ಮಂಟಪಗಳನ್ನು ಮಾಡಿಸಿ ಅವುಗಳೊಳಗೆ ಅವರ ಸತ್ಕಾರಕ್ಕೆ ಏರ್ಪಡಿಸಿದನು. ಶಲ್ಯನು ಅದನ್ನು ನೋಡಿ ಸಂತೋಷಪಟ್ಟು, ಈ ಮಂಟಪಗಳನ್ನು ಕಟ್ಟಿದವರು ಯಾರು? ಅವರನ್ನು ಕರೆಯಿರಿ, ನಾನು ಅವರಿಗೆ ಬಹುಮಾನ ಮಾಡಬೇಕು ಎಂದು ಹೇಳಿದನು. ಆಗ ಮರೆಯಾಗಿದ್ದ ದುರ್ಯೋಧನನು ಅವನ ಮುಂದೆ ಬಂದು ತಾನೇ ಅದಕ್ಕೆಲ್ಲ ಏರ್ಪಾಡು ಮಾಡಿದವನೆಂದು ಹೇಳಿಕೊಂಡನು. ಶಲ್ಯನು ತುಂಬ ಸಂತೋಷಪಟ್ಟು ದುರ್ಯೋಧನನನ್ನು ಆಲಂಘಿಸಿಕೊಂಡು ತನ್ನಿಂದ ಏನಾಗಬೇಕೆಂದು ಕೇಳಿದನು. ಅವನು, ಮಾವ, ನೀನು ಅಖಂಡ ಕೌರವ ಸೇನೆಗೆ ನೇತ್ರವಾಗಬೇಕು ಎಂದು ಕೇಳಿಕೊಂಡನು. ಶಲ್ಯನು ಅದಕ್ಕೆ ಒಪ್ಪಿ ಮುಂದೇನು ಎಂದು ಕೇಳಿದನು. ದುರ್ಯೋಧನನು ಇನ್ನೇನೂ ಇಲ್ಲ, ಅಷ್ಟೇ ಎಂದು ತುಂಬ ತೃಪ್ತಿಯಿಂದ ಹೇಳಿ ಹೊರಟು ಹೋದನು. ಶಲ್ಯನು ಯುಧಿಷ್ಠಿರನನ್ನು ಕಂಡು ಬರುತ್ತೇನೆಂದು ಹೇಳಿ ಉಪಪ್ಲವ ನಗರಕ್ಕೆ ಬಂದು ಅವನನ್ನು ಪರಮ ಪ್ರೀತಿಯಿಂದ ಆಲಂಘಿಸಿಕೊಂಡು ಕುಶಲ ಪ್ರಶ್ನೆ ಮಾಡಿ ದಾರಿಯಲ್ಲಿ ದುರ್ಯೋಧನನೊಡನೆ ನಡೆದದ್ದನ್ನೆಲ್ಲ ಹೇಳಿದನು. ಯುಧಿಷ್ಠಿರನು, ಒಳ್ಳೆಯದಾಯಿತು, ನೀನು ನಮಗೆ ಒಂದು ಉಪಕಾರ ಮಾಡಿಕೊಡು. ನೀನು ವಾಸುದೇವನು ಯುದ್ಧದಲ್ಲಿ ಸರಿಸಮರೆಂದು ಗಣ್ಯರಾಗಿರುವಿರಿ. ಕರ್ಣಾರ್ಜುನರಿಗೆ ಮುಂದೆ ಪರಸ್ಪರ ರಥಯುದ್ಧ ಒದಗಿದಾಗ ನೀನು ಕರ್ಣನಿಗೆ ಸಾರಥ್ಯ ಮಾಡಬೇಕಾಗುತ್ತದೆ. ಮಾವ, ನನ್ನಲ್ಲಿ ನಿನಗೆ ವಿಶ್ವಾಸವಿರುವುದಾದರೆ ಆಗ ನೀನು ಅರ್ಜುನನನ್ನು ಕಾಪಾಡಿಕೊಳ್ಳಬೇಕು. ಕರ್ಣನಿಗೆ ತೇಜೋವಧೆ ಮಾಡಬೇಕು. ಇದು ಮಾಡಬಾರದ್ದಾದರೂ ನಮಗೋಸ್ಕರ ನೀನು ಮಾಡಬೇಕು ಎಂದು ಕೇಳಿಕೊಂಡನು. ಶಲ್ಯರಾಜನು, ನಿಜ, ನಾನು ಖಂಡಿತವಾಗಿಯೂ ರಣದಲ್ಲಿ ಅವನ ಸಾರಥಿಯಾಗುತ್ತೇನೆ. ಯುದ್ಧ ಮಾಡಬೇಕೆನ್ನುವಾಗ ಅವನ ಗರ್ವವನ್ನು ಮುರಿದು ಅವನೊಡನೆ ಮಾತಿಗೆ ಮಾತು ಕೊಟ್ಟು ಮೆತ್ತಗಾಗುವಂತೆ ಅಪ್ರಿಯವಾಗಿ ವಾದಿಸುತ್ತೇನೆ. ಅದರಿಂದ ಅವನನ್ನು ಗೆಲ್ಲುವುದು ಸುಲಭವಾಗುತ್ತದೆ. ಇದಲ್ಲದೆ ಇನ್ನು ನನ್ನ ಕೈಯಲ್ಲಿ ಏನೇನು ಆಗಬಹುದೋ ಅದನ್ನೆಲ್ಲ ಮಾಡುತ್ತೇನೆ. ನೀವು ಕೃಷ್ಣೆಯು ಜೂಜಿನಲ್ಲಿ ದುಃಖವನ್ನು ಅನುಭವಿಸಿದ್ದು, ಕರ್ಣನಿಂದ ಕಠೋರವಾದ ಮಾತುಗಳನ್ನು ಕೇಳಿದ್ದು, ಕೀಚಕ ಮುಂತಾದವರಿಂದ ತೊಂದರೆ ಪಟ್ಟಿದ್ದು ಎಲ್ಲವನ್ನು ನಾನು ಬಲ್ಲೆ. ಈ ದುಃಖವೆಲ್ಲ ಮುಂದೆ ಸುಖದಲ್ಲಿ ಮುಗಿಯುತ್ತದೆ. ಅದಕ್ಕಾಗಿ ವ್ಯಥೆಪಡಬೇಡ. ವಿಧಿ ಬಲವತ್ತರವಾದದ್ದು. ದೇವತೆಗಳಿಗೂ ಸಹ ಕಷ್ಟ ತಪ್ಪಿದ್ದಲ್ಲ. ಸಾಕ್ಷಾತ್ ದೇವೇಂದ್ರನು, ಅವನ ಹೆಂಡತಿ ಶಚಿದೇವಿಯು ತುಂಬ ಕಷ್ಟಕ್ಕೆ ಸಿಕ್ಕಿ ನರಳಿದರು ಎಂದು ಸಮಾಧಾನ ಮಾಡಿ ಆ ಕಥೆಯನ್ನು ಹೇಳಿದನು. ಹಿಂದೆ ತ್ವಷ್ಟ್ರ ಪ್ರಜಾಪತಿಯು ಇಂದ್ರನಲ್ಲಿ ದ್ರೋಹ ಬುದ್ಧಿಯಿಂದ ತ್ರಿಶಿರಸನೆಂಬ ಮಗನನ್ನು ಪಡೆದನು. ಅವನು ತಪಸ್ಸಿನಿಂದ ಇಂದ್ರನ ಸ್ಥಾನವನ್ನು ಆಕ್ರಮಿಸಿಕೊಳ್ಳಬೇಕೆಂದು ಯತ್ನಿಸಿದನು. ಅಪ್ಸರೆಯರ ಮೂಲಕ ಅವನ ತಪಸ್ಸನ್ನು ಕೆಡಿಸುವುದು ಅಸಾಧ್ಯವಾಗಲು ಇಂದ್ರನು ಅವನನ್ನು ಕೊಂದನು. ಆಗ ತ್ವಷ್ಟ್ರನು ಇನ್ನೂ ಪ್ರಬಲವಾದ ವೃಥನೆಂಬ ಮಗನನ್ನು ಪಡೆದನು. ಅವನ ಮುಂದೆ ಇಂದ್ರನು ನಿಲ್ಲಲಾರದೆ ಓಡಿ ಹೋಗಬೇಕಾಯಿತು. ಆಗ ದೇವತೆಗಳು ಅವನಿಗೂ ಇಂದ್ರನಿಗೂ ಸಂಧಿ ಮಾಡಿಸಿದರು. ಆದರೂ ಇಂದ್ರನು ಸಮಯ ಕಾಯುತ್ತಿದ್ದು ವೃಥನು ಸಮುದ್ರ ತೀರದಲ್ಲಿದ್ದಾಗ ಅದರ ನೊರೆಯಿಂದಲೇ ವೃಥನನ್ನು ಕೊಂದು ಬಿಟ್ಟನು. ಇವರಿಬ್ಬರನ್ನು ಕೊಂದಿದ್ದರಿಂದ ಇಂದ್ರನನ್ನು ಬ್ರಹ್ಮಹತ್ಯಾ ದೋಷವು ಮೆಟ್ಟಿಕೊಂಡಿತು. ಅವನು ನಾಚಿಕೊಂಡು ಮುಖ ತೋರಿಸಲಾರದೆ ತಲೆ ತಪ್ಪಿಸಿಕೊಂಡು ಹೊರಟು ಹೋದನು. ಆಗ
ದೇವರ್ಷಿಗಳು ದೇವತೆಗಳು ಆಲೋಚಿಸಿ ನಹುಷನನ್ನು ತಮ್ಮ ಪಾಲಕನಾಗಿ ಇಂದ್ರ ಪದವಿಯಲ್ಲಿ ನೇಮಿಸಿಕೊಂಡರು. ಕಾಲಕ್ರಮದಲ್ಲಿ ಅವನ ಬುದ್ಧಿಯು ಧರ್ಮದಿಂದ ಕಾಮಕ್ಕೆ ತಿರುಗಿತು. ಅಪ್ಸರ ಸ್ತ್ರೀಯರು ಸಾಲದೆ ಶಚಿದೇವಿಯ ಮೇಲೆ ಮನಸ್ಸು ಹೋಯಿತು. ಅವಳು ನಹುಷನನ್ನು ಕಂಡು ಸ್ವಲ್ಪ ಕಾಲಾವಕಾಶವನ್ನು ಕೇಳಿದಳು. ಈ ಮಧ್ಯೆ ದೇವತೆಗಳೆಲ್ಲರೂ ಇಂದ್ರನಿದ್ದ ಸ್ಥಳವನ್ನು ಕಂಡು ಹಿಡಿದು ಅವನಿಂದ ಅಶ್ವಮೇಧಯಾಗ ಮಾಡಿಸಲು ಅವನಿಗೆ ಹಿಡಿದಿದ್ದ ಬ್ರಹ್ಮಹತ್ಯಾ ದೋಷವು ಬಿಟ್ಟು ಹೋಯಿತು. ಆಗ ಶಚಿಯು ನಹುಷನನ್ನು ಕಂಡು ಅವನು ಸಪ್ತರ್ಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಬಂದರೆ ಅವನ ವಶಳಾಗುತ್ತಾಳೆಂದು ಹೇಳಿದಳು. ಕಾಮಮೋಹಿತನಾದ ಅವನು ಅದು ಒಂದು ವೈಭವವೆಂದು ತಿಳಿದು ಹಾಗೆಯೇ ಮಾಡಿದನು. ಪಲ್ಲಕ್ಕಿಯಲ್ಲಿ ಕೂತು ಬರುತ್ತಿದ್ದಾಗ ಅವನ ಕಾಲು ಪಲ್ಲಕ್ಕಿಯನ್ನು ಹೊತ್ತಿದ್ದ ಅಗಸ್ತ್ಯರಿಗೆ ತಾಗಿತ್ತು. ಆಗ ಆ ಮಹರ್ಷಿಯು ನಹುಷನ ಪುಣ್ಯವೆಲ್ಲ ನಷ್ಟವಾಗಿ ಸ್ವರ್ಗದಿಂದ ಅವನು ಸರ್ಪವಾಗಿ ಬಿದ್ದು ಹೋಗಲಿ ಎಂದು ಶಪಿಸಿದನು. ಕೂಡಲೇ ಒಂದು ತಾವರೆಯ ದಂಟಿನಲ್ಲಿ ಅನುರೂಪನಾಗಿ ಅಡಗಿಕೊಂಡಿದ್ದ ದೇವೇಂದ್ರನನ್ನು ದೇವತೆಗಳು ಹುಡುಕಿ ಕರೆದುಕೊಂಡು ಬಂದು ಅವನ ಸ್ಥಾನದಲ್ಲಿ ಅವನನ್ನು ನಿಲ್ಲಿಸಿದರು. ಆಮೇಲೆ ಅವನು ಶಚಿದೇವಿಯೊಡಗೂಡಿ ಮೊದಲಿನಂತೆ ಸಂತೋಷದಿಂದ ರಾಜ್ಯವನ್ನು ಪಾಲಿಸುತ್ತಿದ್ದನು. ಹೀಗೆ ಇಂದ್ರನು ಅವನ ಹೆಂಡತಿಯು ಪಡಬಾರದ ಕಷ್ಟಪಟ್ಟರು. ಅವನು ಶತ್ರುಗಳ ಹೆದರಿಕೆಯಿಂದ ಅಜ್ಞಾತವಾಸ ಮಾಡಬೇಕಾಯಿತು. ಕೊನೆಗೆ ಇಂದ್ರನ ಶತ್ರುಗಳು ನಾಶ ಹೊಂದಿದಂತೆ ನಿನ್ನ ಶತ್ರುಗಳಾದ ಕರ್ಣ ದುರ್ಯೋಧನಾದಿಗಳು ನಾಶ ಹೊಂದಿ ನೀನು ನಿನ್ನ ಸಹೋದರರು ಮತ್ತು ಹೆಂಡತಿಯೊಡನೆ ಸಾಗರ ಪರ್ಯಂತವಾದ ಭೂಮಿಯನ್ನು ಆಳುವೆ ಎಂದು ಶಲ್ಯನು ಹರಸಿದನು. ಶಲ್ಯನು ಹೊರಟು ಹೋದ ಮೇಲೆ ಪಾಂಡವರ ಪ್ರಾರ್ಥನೆಯ ಮೇರೆಗೆ ಸಾತ್ಯಕ ವಂಶದ ಯುಯುಧನು ಚೇದಿರಾಜದ ದೃಷ್ಟಕೇತು ಮಗಧ ರಾಜ ಜಯತ್ಸೇನ ಜರಾಸಂಧನ ಮಗ ಸಹದೇವ ಸಮುದ್ರ ತೀರದ ಪಾಂಡ್ಯರಾಜ ಮುಂತಾದವರು ಬಂದು ಸೇರಿದರು. ಪಾಂಡವರ ಬಳಿಗೆ ಪಾಂಚಾಲ ದೇಶದ ದೃಪದ ರಾಜ ಅವನ ಮಗ ದೃಷ್ಟದ್ಯುಮ್ನ ವಿರಾಟ ರಾಜ ಮುಂತಾದವರು ಮೊದಲಿನಿಂದಲೂ ಬಂಧುಗಳಾಗಿದ್ದರು. ಕೌರವರ ಕಡೆಗೆ ಸಿಂಧೂರಾಜ ಜಯದ್ರಥ ಭಗದತ್ತ ಚಂದ್ರವಂಶದ ಭೂರಿಶ್ರವಸ್ ಭೋಜರಾಜನ ಮಗ ಕೃತವರ್ಮ ಕಾಂಬೋಜದ ಸುದಕ್ಷಿಣ ಮಾಹಿಷ್ಮತಿಯ ನೀಲ ಆವಂತಿಯ ವಿಂಧ್ಯ ಮತ್ತು ಅನುವಿಂಧರು ಕೋಸಲದ ಬೃಹದ್ಬಲ ಕೇಕೆಯ ತ್ರಿಗರ್ತ ದೇಶದ ರಾಜರು ಬಂದು ಸೇರಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.